ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕರಿಗಡುಬು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಕಡಲೆಬೇಳೆಯಿಂದ ಮಾಡ್ತೀವಿ ಇದು ಕರಿಗಡುಬು. ನೋಡಿ ಈ ಥರ ನಾವು ಇದನ್ನು ಮಡಿಚ್ಕೋದನ್ನು ಹೇಳ್ಕೊಡ್ತೀನಿ ನಿಮಗೆ. ಈಸಿಯಾಗಿದೆ, ಒಂದು ಸಲ ಮಾಡಿ ನೋಡಿ. ಈ ಕರಿಗಡುಬನ್ನ ನಾವು ಸಿಗುಣಿ ಅಂತ ಬರುತ್ತೆ ಇದಕ್ಕೆ ಮಾಡ್ತೀವಿ, ಮತ್ತು ದೀಪಾವಳಿ ಗಣೇಶ ಚತುರ್ಥಿಗೆಲ್ಲ ಮಾಡ್ತೀವಿ. ನಾನಿಲ್ಲಿ 3 ಗ್ಲಾಸ್ ಕುಕ್ಕರಲ್ಲಿ ಮೊದಲೇ ನೀರು ತೊಗೊಂಡಿದ್ದೀನಿ, ಕಾಯ್ಲಿಟ್ಟಿಡಬೇಕು. ನಾನು 1 ಗ್ಲಾಸ ಬೇಳೆಕಾಳನ್ನ ತೊಗೊಂಡಿದ್ದೀನಿ, ಕಡಲೆಬೇಳೆನ. ಇದನ್ನು ಒಂದು ಸಲ ನೀರು ಹಾಕಿ ವಾಶ್ ಮಾಡ್ಕೊಳ್ಬೇಕು. ಮತ್ತು ನಾವು ಕುಕ್ಕರ್ನಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ, ಅದು ಚೆನ್ನಾಗಿ ನೀರು ಕಾಯ್ದಿರಬೇಕು. ಅದಕ್ಕೇ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಮತ್ತು 1 ಸ್ಪೂನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಉಕ್ಕು ಬರಲ್ಲ ಅಂಥೇಳಿ. ಈಗ ನಾನು ತೊಳೆದಂಥ 1 ಗ್ಲಾಸ್ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನೀಗ 3ರಿಂದ 4 ಸೀಟಿ ಚೆನ್ನಾಗಿ ಕೂಗಿಸ್ಕೊಂಬರ್ಬೇಕು. ಅಷ್ಟರಲ್ಲಿ ನಾವು ಇಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ. ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡು ನಾವು ಇದಕ್ಕೆ ಸ್ವಲ್ಪ 1 ಚಿಟಿಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಕೈಲಿ ಮಿಕ್ಸ್ ಮಾಡ್ಕೋಬೇಕು. ಈ ಅರಿಶಿನ, ಎಣ್ಣೆ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಇದಾಗತ್ತೆ. ನೋಡಿ ಈಗ ನಾನು ಎಲ್ಲ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ ತೋರಿಸ್ತೀನಿ. ನೋಡಿ ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕನ್ನು ನಾವು ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಹಚ್ಚಿ ಇದನ್ನು ಮುಚ್ಚಿಡೋಣ. ಒಂದು ಅರ್ಧ ತಾಸು ಇದನ್ನು ನೆನೆಲಿಕ್ಕೆ ಇಡಬೇಕು. ಈಗ ನೋಡಿ ನಾನು ಏನು 1 ಗ್ಲಾಸ್ ಬೇಳೆ ತೊಗೊಂಡಿನಿ, ಅದೇ ಗ್ಲಾಸಿಗೆ ನಾನು ಈ ಥರ ಬೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೋತೀನಿ. ಬೆಲ್ಲ ನೋಡಿ, ಇದು ಆರ್ಗ್ಯಾನಿಕ್ ಬೆಲ್ಲ. ನಿಮ್ಮ ಮನೇಲಿ ಯಾವ ಬೆಲ್ಲ ಇರುತ್ತೆ ಆ ಬೆಲ್ಲ ತೊಗೊಳ್ಳಿ. ಅದೇ ಅಳತೆಯಲ್ಲಿ ನಾನೀಗ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. ಈ ಕರಿಗಡುಬು ಸಿಹಿಯಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ನಾನು 1 ಗ್ಲಾಸ್ ಬೆಲ್ಲನೂ ತೊಗೊಂಡಿದ್ದೀನಿ. ಈಗ ಬೇಳೆ ಚೆನ್ನಾಗಿ ಬೆಂದಿದೆ, ತೋರಿಸ್ತೀನಿ ರೀ. ನೋಡಿ ಕೈಯಲ್ಲಿ ಹಿಡ್ರಿ, ಆ ಥರ ಸ್ಮೂತ್ ಆಗೋ ಥರ ಬೇಳೆ ಚೆನ್ನಾಗಿ ಬೆಂದಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಈ ಬೇಳೆನ ನಾವು ನೀರಲ್ಲಿ ಈ ಥರ ಸೋಸ್ಕೊಳ್ಬೇಕು. ಸ್ವಲ್ಪ ನೀರು ಇಲ್ದಂಗೆ ನಾವು ಇದನ್ನು ಬೇಳೆ ಕಟ್ಟನ್ನು ಸಾಂಬಾರು ಮಾಡ್ಕೊಳ್ಳಿಕ್ಕೆ ಇಟ್ಕೋಬೋದು. ಈಗ ನೋಡಿ ಚೆನ್ನಾಗಿದ್ರಲೇ ನಾನು 1 ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಬೋದು. ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಇರುತ್ತೆ ಅಂಥೇಳಿ ನಾನು ಒಲೆ ಮೇಲೆ ಇದೇ ಕುಕ್ಕರ್ನಲ್ಲಿ ಮಾಡೋದನ್ನು ಹೇಳ್ತಾಯಿದ್ದೀನಿ. ನೋಡಿ ಈಗ 1 ನಿಮಿಷ ಈ ಥರ ನಾವು ಮೊದಲು ಇದರೊಳಗೆ ನೀರು ಸ್ವಲ್ಪ ಆರೋ ಥರ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡೆ. ಈಗ ಇದಕ್ಕೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ 1 ಗ್ಲಾಸ್ ಬೆಲ್ಲನ ಇದಕ್ಕೆ ಮಿಕ್ಸ್ ಮಾಡೋದನ್ನು ಹೇಳ್ತೀನಿ. ನೋಡಿ ಬೇಳೆ ಚೆನ್ನಾಗಿ ಬೆಂದಿರಬೇಕು. ಈಗ ನೋಡಿ ನಾವು ನೀರೆಲ್ಲ ಬಂದಿದೆ. ಇದಕ್ಕೇ ನಾವೀಗ ಬೆಲ್ಲನ ಹಾಕ್ಕೊಳ್ಬೇಕು. ನೋಡಿ ಈಗ ಕಡಿಮೆ ಅಂದರೂ 2 ಮಿನಿಟ್ ಆದರೂ ನಾವು ಇದನ್ನ ನೀರನ್ನು ಆರಿಸ್ಕೋಬೇಕು. ಈಗ ನೋಡಿ ಒಣ ಕಾಣ್ತಾ ಇದೆ ಅನ್ನುವಾಗ ನಾವು ಈಗ ಬೆಲ್ಲ ಹಾಕ್ಕೊಂಡು 1-5 ಮಿನಿಟ್ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಬೆಲ್ಲ ಮತ್ತು ಈಗ ಕಡಲೆಬೇಳೆ ಹೂರಣದಲ್ಲಿ ನಾವು ಇದನ್ನು ಚೆನ್ನಾಗಿ 2 ಮಿಕ್ಸ್ ಆಗೋ ಥರ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ಒಣ ಕೊಬ್ಬರಿ ಹಾಕೋರು ಹಾಕ್ಕೊಳ್ತಾರೆ. ಒಣ ಕೊಬ್ಬರಿಯಿಂದ ಬೇರೆ ಥರ ಕರ್ಚಿಕಾಯಿ ಅಂತೀವಿ, ಅದು ಮಾಡ್ತೀವಿ. ಇದು ಬೆಲ್ಲದ ಕಡುಬು. ಒಂದು ಸಲ ಮಾಡಿ ನೋಡಿ. ನೋಡಿ ಚೆನ್ನಾಗಿದು ಬೆಂದಿದೆ. ಈ ಥರ ತಿಳುವಾಗುತ್ತೆ ಬೆಲ್ಲ ಮಿಕ್ಸ್ ಆದಮೇಲೆ. ಇದಕ್ಕೆ ನೀರದು ಏನೂ ಹಾಕಬಾರ್ದು, ಅದೇ ನೀರಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಕಡಿಮೆ ಉರಿಲಿ ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೊತ ಹೋದ್ರೆ ಅದು ತಾನಾಗಿ ಗಟ್ಟಿ ಆಗುತ್ತೆ. ನೋಡಿ ಇದನ್ನು ಈಗ ಗಟ್ಟಿಯಾಗಿದೆ. ಈಗ ಸ್ವಲ್ಪ ನಾವು ಒಂದು 10ರಿಂದ 15 ನಿಮಿಷ ಆರ್ಲಿಕ್ಕೆ ಇಡಬೇಕು. ನೋಡಿ ಈಗ ಚೆನ್ನಾಗಿ ಆರಿದೆ ಅಂದರೆ ನಾವು ಇದನ್ನು ನೋಡಿ ಇದನ್ನೇನು ಇದಕ್ಕೆ ಹೋಳಿಗೆ ಮಾಡೋ ಥರ ನೈಸಾಗಿ ನಾವೇನು ಸ್ಮೂತಂಗೇನು ಇದನ್ನು ರುಬ್ಕೊಳ್ಳಿಕ್ಕೆ ಬೇಡ. ಒಂದು ಸ್ವಲ್ಪ ನೋಡಿ, ಇದು ಒಂದು ಮಿಕ್ಸಿಗೆ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹೂರಣ ಹಾಕ್ಕೊಂಡು ಒಂದು ನೈಸಂಗೆ ಈ ಥರ ರುಬ್ಕೊಂಬರ್ಬೇಕು. ನೋಡಿ ನೈಸಾಗಿರಬೇಕು ಹೂರಣ. ಈ ಥರ ನಾನೀಗ ಇದನ್ನೆಲ್ಲನೂ ರುಬ್ಕೊಂಬಂದಿದ್ದೀನಿ. ನೋಡಿ ಈ ಥರ ರೆಡಿಯಾಗಿದೆ. ಮತ್ತು ಇಲ್ಲಿ ಅರ್ಧ ತಾಸು ಹಿಟ್ಟು ನೆನೆದಿದೆ. ನೋಡಿ ಚೆನ್ನಾಗಿ ಹಿಟ್ಟು ನೆನೆದಿದೆ. ಈಗ ನೋಡಿ ಚೆನ್ನಾಗಿ ಹಿಟ್ಟು ನೆನೆದಿದೆ. ಇದನ್ನು ನಾನು ಇನ್ನೊಂದು ಸ್ವಲ್ಪ
ನಾದ್ಕೊಳ್ತೀನಿ. ಚೆನ್ನಾಗಿ ಈ ಥರ ಹಿಟ್ಟನ್ನು ನಾದ್ಕೊಂಡ್ರಿದ ಹಿಟ್ಟು ಇನ್ನೂ ಮೃದು ಆಗುತ್ತೆ ನೋಡಿ. ಈ ಥರ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇದು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ನಾನು. ಇದನ್ನು ಈ ಕರಿಗಡುಬನ್ನು ಮಾಡಿ ಹಾಗೆ ಇಡ್ಲಿಕ್ಕೆ ಬರಲ್ಲ. ಯಾವಾಗ ನಾವು ಮಾಡ್ತೀವಿ ಯಾವಾಗ ಇಮಿಡಿಯೇಟ್ಲಿ ಇದನ್ನು ಕರ್ಕೊಂಡ್ಬಿಡ್ಬೇಕು ನೋಡಿ. ನಾನು ಹೂರ್ಣನ ಕರಿಗಡುಬು ಮಾಡಲಿಕ್ಕೆ ಈ ಥರ ಉದ್ದಕ್ಕೆ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಬರ್ಬೇಕು. ಫಸ್ಟೇ ನಾವು ಇದನ್ನು ಈ ಥರ ಆಕಾರದಲ್ಲಿ ಈ ಥರ ನಮಗೆ ಸೈಜಾಗಿ ಉದ್ದದ್ದಾಗಿ ನಾವು ಈ ಥರ ಕಡುಬು ಥರ ನಾವು ಮಾಡಿಟ್ಕೊಳ್ಬೇಕು. ನಾವು ಕೈಯಲ್ಲಿ ತೊಗೊಂಡು ಈ ಥರ ಮುಟ್ಕೆ ಮಾಡಿದರೆ ಅವು ಚೆನ್ನಾಗಿ ಆಕಾರಕ್ಕೆ ಬರುತ್ತೆ. ಅಥವಾ ಈ ಥರನೂ ಮಾಡ್ಕೊಳ್ಬೋದು. ಎರಡು ಕೈಲೂ ನಾವು ಈ ಥರ ಶೇಪ್ ಮಾಡ್ಕೊಳ್ಬೇಕು. ಈಗ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೋಬೇಕು. ನಮ್ಗೆ ಯಾವ ಸೈಜ್ ಬೇಕು ನಾವೀಗ ಹೂರಣ ಯಾವ ಸೈಜ್ ತೊಗೊಂಡಿರ್ತೀವಲ್ಲ ಅದೇ ಸೈಜನ್ನು ನಾವು ಈ ಹಿಟ್ಟನ್ನು ತೊಗೋಬೇಕು. ಈ ಹಿಟ್ಟನ್ನು ಈ ಥರ ಲಟ್ಟಿಸ್ಕೊಂಡು ಇದ್ರ ಮಧ್ಯದಲ್ಲಿಟ್ಟು ಹೂರಣನ ಈ ಮಧ್ಯದಲ್ಲಿಟ್ಟು ಅರ್ಧ ಚಂದ್ರ ಆಕಾರದಲ್ಲಿ ನಾವು ಇದನ್ನೆಲ್ಲ ಒತ್ತಿ ಕರೆಕ್ಟಾಗಿ ಇದನ್ನು ನಾವು ಮಡಿಚ್ಕೊಳ್ಬೇಕು ನೋಡಿ. ಈ ಥರ ಇಲ್ದಿದ್ರೆ ಎಣ್ಣೆಯಲ್ಲಿ ಕರಿವಾಗ ಬಾಯಿ ಬಿಡುತ್ತೆ ಅಂಥೇಳಿ ಇದನ್ನು ಈ ಥರ ನೋಡಿ ಈ ಥರ ಮುರ್ಕೊಳ್ಬೇಕು. ಇದು ನಮ್ಗೆ ಅಜ್ಜಿ ಹೇಳ್ಕೊಟ್ಟಿದ್ದು ನಮಗೆ. ಇವಾಗೆಲ್ಲ ಮೋಲ್ಡ್ ಬಂದಿದ್ದಾವೆ, ಮೋಲ್ಡ್ ಒಳಗೆ ಹಾಕಿ ಒತ್ತಿದರೆ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ. ಏನು ಚೆನ್ನಾಗಿ ಕಾಣುತ್ತೆ ಇದು ಕಡುಬು. ಇದೇ ಥರ ನೋಡಿ ಒಂದು ಹಿಟ್ಟನ್ನು ಈ ಥರ ಮಾಡ್ಕೊಂಡು ಲಟ್ಸೋದು. ಒಂದು 7-8 ನಾವು ಮೊದಲೇ ಇದನ್ನು ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಕರಿಬೇಕು. ಅರ್ಧ ಚಂದ ಆಕಾರದಲ್ಲಿ ಇದನ್ನು ಈ ಥರ ಒತ್ತಿ ನೋಡಿ. ನಾನು ಇನ್ನೊಮ್ಮೆ ಮುರಿಯೋದನ್ನು ತೋರಿಸ್ತೀನಿ. ಸ್ವಲ್ಪನೇ ಈ ಥರ ಕ್ರಾಸ್ ಆಗಿ ಈ ಥರ ನಾವು ಹಿಟ್ಟನ್ನು ಒತ್ಕೊತ ಬರಬೇಕು ನೋಡಿ. ಇದು ಕರಿಗಡುಬು ಅಂತೀವಿ ನಾವು ನೋಡಿ. ಈ ಥರ ಮಾಡ್ಕೊಂಡು ಈ ಥರ ಬರಲಿದ್ರೆ ನಿಮಗೆ ಈ ಥರನೂ ಮಾಡ್ಕೊಳ್ಳಿ ನೋಡಿ. ಈ ಥರ ಹಿಟ್ಟನ್ನು ಸಣ್ಣ ಚಪಾತಿ ಥರ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಈ ಹೂರಣ ಇಟ್ಕೊಂಡು ಈ ಥರ ಈ ಎರಡೂ ಕರೆಕ್ಟಾಗಿ ಇವನ್ನ ಹೊಂದಿಸ್ಕೊಳ್ಬೇಕು. ಸರಿಯಾಗಿ ಎಲ್ಲನೂ ಒತ್ತಿ ಪ್ರೆಸ್ ಮಾಡೋದ್ರಿಂದ ಇದು ಬಾಯಿ ಬಿಡೋದಿಲ್ಲ. ಇಲ್ಲದಿದ್ದರೆ ಹೂರಣ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಬಾಯಿ ಬಿಡತ್ತೆ ನೋಡಿ. ಮೊದಲೇ ನಾನು ಇದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ನಾವು ಮಧ್ಯಮ ಉರಿ ಇಟ್ಕೊಂಡು ಕನಿಷ್ಠ ಪಕ್ಷ ಎಷ್ಟು ಎಣ್ಣೆ ಇರುತ್ತೆಲ್ಲ 4-5 ಹಾಕೋಬೋದು. ನೀವು ಒಂದು ಎಣ್ಣೆ ಹಿಡಿಯುವಷ್ಟು ನಾವು ಈ ಕರಿಗಡುಬುಗಳನ್ನು ಹಾಕ್ಕೊಂಡು ಇದನ್ನು ಹೊಂಬಣ್ಣ ಬರುವವರೆಗೂ ನಾವು ಇದನ್ನು 2-3 ನಿಮಿಷ ಫ್ರೈ ಮಾಡಬೇಕು. ಯಾಕಂದರೆ ಒಳಗಡೆ ಹೂರಣ ಇರತ್ತೆಲ್ಲ ಚೆನ್ನಾಗಿ ಬೇಯುತ್ತೆ. ಈ ಕರಿಗಡುಬನ್ನು ನಾವು 1 ವಾರದವರೆಗೆ ಇಟ್ಕೊಂಡು ತಿನ್ಬೋದು ನೋಡಿ. ಎರಡೂ ಬದಿಗೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಗಣೇಶ ಚತುರ್ಥಿಗೆ ಈ ಶಿಗಿಹುಣಿಗೆ ಅದು ನಾವು ಇದನ್ನು ದೀಪಾವಳಿ ಟೈಮಿಗೆ ಅಥವಾ ಲಕ್ಷ್ಮೀ ಪೂಜೆ ಮಾಡಿದಾಗ ಈ ಕರಿಗಡುಬನ್ನು ನಾವು ಜಾಸ್ತಿ ಮಾಡ್ತೀವಿ ನೈವೇದ್ಯಕ್ಕದು. ಮತ್ತು ಮನೆ ಮಂದಿಗೂ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹೋಳಿಗೆ ಬೇಡಂದವರು ಈ ಥರ ಕರಿಗಡುಬು ಮಾಡಿ ತಿನ್ಬೋದು ನೋಡಿ. ಈ ಥರ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಕರಿದುಕೊಳ್ಬೇಕು ನೋಡಿ. ಬಿಸಿಯಾದ ಕರಿಗಡುಬು ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.